ಕೂರದ್ರಿ, ಪ್ರತಿಯೊಂದು ಪರ್ಸೆಂಟೇಜ್ ತಗೋದ್ರಿ ಅನ್ನೋಂಥ ಆರೋಪ ಪ್ರಚಾರೋಪ ನಡೆದಿದ್ದಾವೆ. ಅದನ್ನು ಅದು ಹೇಳಕ್ಕೆ ಡಿ ಕೆ ಶಿವಕುಮಾರ್ ಅಂತವರು ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಜನ ಇದನ್ನೆಲ್ಲ ಅನುಭವಿಸಿದವರು ಇಲ್ಲಪ್ಪ ಐತಿ ಮಾರಾಯರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಿ ಆರ್ ಪಾಟೀಲರ ಈ ಒಂದು ಆಕ್ಷೇಪ, ಈ ಒಂದು ವಿರೋಧ ಪಕ್ಷಗಳಿಗೆ ದೊಡ್ಡ ಆಹಾರವನ್ನು ಒದಗಿಸಿದೆ ಅನ್ನೋದು ಎರಡು ಮಾತಿಲ್ಲ. ಆದರೂ ಬಿ ಆರ್ ಪಾಟೀಲರ ಸಿದ್ದರಾಮಯ್ಯ ಕರೆಸಿ ಮಾತಾಡೋರು ಇದ್ದಾರೆ, ಮಾತಾಡಲಿ. ಜೊತೆಯಲ್ಲಿ ಅನ್ಯಾಯ ಆಗಿದೆ, ಸರಿಪಡಿಸಲಿ. ಅದನ್ನು ಬರೀ ಮುಚ್ಚಾಕೋದು, ರಪ ಮಾಡೋ ಕೆಲಸ ಬಿಟ್ಟು ಒಂದಿಷ್ಟು ಜನಪರವಾದ ಕಾಳಜಿ ನಿಜವಾಗಿ ತೋರಿಸಿ ಅಲ್ಲಿ ಆದಂಥ ಅನ್ಯಾಯಕ್ಕೆ ಪರಿಹಾರ ಹುಡುಕುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯ ಮಾಡಿದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ, ಬಿ ಆರ್ ಪಾಟೀಲರು ಒಂದು ರೀತಿ ಸಮತಾವಾದ ನೆಲೆಗಟ್ಟಲ್ಲಿ ಬೆಳೆದು ಬಂದಂಥವ್ರು, ಬಡತನ ಜನರ ಬಗ್ಗೆ ನೆಲಕ್ಕೆ ಬಂದಂಥವ್ರು, ಒಬ್ಬ ನಿಜವಾದ ಜನರ ನಾಯಕರು ಇದ್ದಿದ್ದೇನು ಸುಳ್ಳಲ್ಲ. ಅಂಥವ್ರು ಒಂದಿಷ್ಟು ಏನೋ ಇದಾಗಬೇಕು, ಏನೋ ಒಂದು ಸಚಿವರಾಗಬೇಕು ಮಾಡಬೇಕು ಅನ್ನೋ ಆಸೆ ಇರೋದು ಸಹಜ. ಹಂಗೇನೋ ಅವ್ರಿಗೆ ಬೇಕಾಗ್ಯದ ಕಾಣ್ತದೆ. ಮತ್ತೇನು ಭ್ರಷ್ಟಾಚಾರ ಉಳಿಸೋದಂತ ಇವ್ರು ಹೇಳಿದರೆ ಭಾಳ ಸಂತೋಷ. ಭ್ರಷ್ಟಾಚಾರ ಉಳಿಸೋದಂತ ಇವ್ರು ಸ್ವಲ್ಪ ಮಾತಲ್ಲ, ಸ್ವತಃ ಜನನೇ ನಿರ್ಧಾರ ಮಾಡಿ ಈ ಇದ್ದ ಗೌರ್ಮೆಂಟ್ಗಳನ್ನೆಲ್ಲ ಮನೆಗೆ ಕಳಿಸಿ ಹೊಸ ರಕ್ತ ಬರಬೇಕು, ಹೊಸ ವಿಚಾರಧಾರೆ ಜನ ಬರಬೇಕು, ರೊಕ್ಕ ಇಸ್ಕೊಳ್ಳಾರ್ದು ಆರಿಸಿ ಬರುವಂಥ ಜನರು ಬರಬೇಕು. ಜೊತೆಗೆ ಇವ್ರು ಕೊಡಲಾರ್ದು ಆರಿಸಿ ತರುವಂಥ ಕೆಲಸವನ್ನು ಮತದಾರ ಮಾಡಿದಾಗ ಮಾತ್ರ ಇದು ಬದಲಾಗಲಿಕ್ಕೆ ಸಾಧ್ಯನೋ. ಇಲ್ಲದ್ರೆ ಸುಮ್ಮನೆ ನಾವು ನಮ್ಮ ಮಾಸ್ಟರ್ ಹಿರೇನವ್ರು ಹಂಗೆ ಲಂಚ ಅವತಾರ ಅಂತ ಹೇಳ್ತಾ ಹೋಗೋದು, ಅಷ್ಟು ವಯಸ್ಸು ಮುಗಿದು ಹೋಗಿಬಿಡ್ತದೆ. ಅದು ನಿಲ್ಲಲಾರ್ದು ಹಂಗೆ ಮುಂದೆ ಬರ್ತಾ ಹೋಗ್ತದೆ ಅಂತ ಹೇಳ್ತಾ, ಏನಾದರೂ ಆಗಲಿ ಬಿ ಆರ್ ಪಾಟೀಲರ ಏನು ಆರೋಪ ಮಾಡಿದಾರೆ ಅವುಗಳ ತನಿಖೆ ಆಗಲೇಬೇಕು ಅನ್ನೋದು ಸೀತಾರಾಮದ ಒತ್ತಡ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಆಡ್ತದೆ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.